ಸಿದ್ದರಾಮಯ್ಯನವರ ನೇತೃತ್ವನೇ ಇರುತ್ತಾ ಸರ್? ನಾನು ಹೆಂಗೆ ಹೇಳಿ? ಈಗ ನೀವಂದ್ರಿ ಸರ್, ಅಲ್ಲ ಮುಂದಿನ ಇಲೆಕ್ಷನ್ ಅಲ್ಲಿ ನಾನೇನು ಹೇಳ್ತೇನೆ, ಸಿದ್ದರಾಮಯ್ಯನವರ ನೇತೃತ್ವ ಎಸ್ ನಾನು ಈಗ ಅವ್ರು ಚೀಫ್ ಮಿನಿಟ್ ಇರೋದ್ರಿಂದ 2028ಕ್ಕೆ ಅವ್ರ ನೇತೃತ್ವದಲ್ಲೇ ಚುನಾವಣೆಗಳು ನಡೀಬಹುದು. ಅದಕ್ಕೆ ನಡೆದರೆ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಈ 2 ವರ್ಷದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದು ಸರಿಯಲ್ಲ. ಈಗ ಮೇ 19ಕ್ಕೆ ಸಾಧನಾ ಸಮಾವೇಶ ಮಾಡ್ತಾರೆ, ಯಾವ ಉದ್ದೇಶ? ಪಕ್ಷದ ಸಂಘಟನೆ ಆಗಬೇಕು, ನಮ್ಮ ಸರ್ಕಾರದ್ದು ಏನೇನು ಮಾಡಿವು ಅಂತ ಹೇಳೋದು ಬೇಡವಾ? ಒಂದಿಷ್ಟು ಜನ ಏನಂತಿದ್ದಾರೆ, ಸಿದ್ದರಾಮಯ್ಯನವರ ಕೊನೆಯ ಸಮಾವೇಶ ಅದಾಗಲಿ ಅನ್ನಕ್ಕೆ ಏನು ಹೋಗೋದಿದೆ? ಈಗ ನೋಡಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಲ್ಲ, ಯಾವ ಕೊನೆ ಸಮಾವೇಶ ಇಲ್ಲ, ಏನಿಲ್ಲ. ನನ್ನ ಪ್ರಕಾರ ಅವ್ರು ಇನ್ನೂ 2 ವರ್ಷ ಮುಖ್ಯಮಂತ್ರಿಗಳಾಗಿಯೇ ಇರ್ತಾರೆ. ಮತ್ತು ನಾನು ಸಿದ್ದರಾಮಯ್ಯ ಅಂತ ಹೇಳ್ತಾ ಇಲ್ಲ, ಪದೇ ಪದೇ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಸರಿಯಲ್ಲ. ಇದು ನನ್ನ ಅಭಿಪ್ರಾಯ. ಸಾಟ್ ಗುಡ್. ಅದೇ ಅದು ಏನೂ ಇಲ್ರಿ, ನನ್ನ ಹೇಳಿದ್ದೀನಲ್ಲ, ಎಷ್ಟು ರಿಪಿಟೇಷನ್. ಪದೇ ಪದೇ ಮುಖ್ಯಮಂತ್ರಿ ಅಂದ್ರೆ ಒಂದು 5 ವರ್ಷ ಬಿಟ್ಬಿಡ್ಬೇಕು ಒಬ್ಬರಿಗೆ. ಇನ್ನೊಂದು ವಿಷಯ, 5 ವರ್ಷ ಬಿಟ್ಬಿಡ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ಆಮೇಲೆ ದುರಾಡಳಿತದಿಲ್ಲ, ಯಾವುದೇ ಕಮ್ಯುನಲ್ ಇವು ಏನು ಅಂತ ಇಲ್ಲ. ಹೀಗಾಗಿ ಒಳ್ಳೆ ಆಡಳಿತ ಬಡವ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕ ಈಸ್ ನಂಬರ್ 1 ಇವತ್ತು GSDP ಅಂದರೆ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ನಾವು ನಂಬರ್ 1 ಇರಲಿಕ್ಕೆ ಕಾರಣ ನಾವು ಜನಪರ ಆಡಳಿತ ಕೊಟ್ಟಿದ್ದೇವೆ. ಹೀಗಾಗಿ ಉತ್ತಮ ಮುಖ್ಯಮಂತ್ರಿ ಅವ್ರು ಇರೋದ್ರಿಂದ ಅವ್ರನ್ನ ಬದಲಾವಣೆ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಬದಲಾವಣೆ ಆದರೆ ಖರ್ಗೆ ಅವರಾಗಲಿ ಅಂತ ನೀವೇ ಹೇಳಿ. ಹೌದು, ನಾನು ಏನು ಹೇಳಿದೆ? ನಾನು ಈಗಲೂ ಅದನ್ನೇ ಹೇಳ್ತೇನೆ. ಸಪೋಸ್ ಏನಾದ್ರು ಆಗಿ ಬದಲಾವಣೆ ಮಾಡ್ಬೇಕಂದ್ರಪ್ಪ, ಯಾವುದೋ ಕಾರಣಕ್ಕೆ ಪಾರ್ಟಿ ಅವ್ರ ಲೆವೆಲ್ಗೆ, ಸಿದ್ದರಾಮಯ್ಯನ ಲೆವೆಲ್ ಅಂತ ಇರ್ತೈತಲ್ಲ. ಈಗ ರಿಪ್ಲೇಸ್ಮೆಂಟ್ ಅಂದರೆ ಏನು ಚಲೋ ಮಾಡಿದ್ರಪ್ಪ, ಎಂಥ ಮನುಷ್ಯ ಅಂದರೆ ಖರ್ಗೆ ಈಸ್ ದ ಓನ್ಲಿ ಪರ್ಸನ್ ಎಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಖರ್ಗೆ ಅವರು ಸಿದ್ದರಾಮಯ್ಯಗಿಂತ ಸೀನಿಯರ್ ಅಲ್ಲ ಸರ್, ಅವ್ರು ಇಲ್ಲದ ಅರ್ಹತೆ ಇವ್ರಿಗೆ ಹೆಂಗ್ ಮನ್ಸು? ನಾನೇನು ಹೇಳೋದು? ಸೊ ಫಸ್ಟ್ ಖರ್ಗೆ ಅವರು ಸಿಎಂ ಆಗ್ತಾರೆ. ಹೌದಾ? ಯಾರು ಬೇಡ ಅಂತ ಹೇಳ್ಯಾರ ಅವ್ರು? ಆಗ್ಲಿಲ್ಲ ಸರ್. ಅರೆ ಯಾಕಾಗಲಿಲ್ಲ? ನಾನೇನು ಉತ್ತರ ಹೇಳಿದ್ರು? ಅವ್ರು ಆಗ್ಲಿಲ್ಲ ಸರ್. ಈಗ ನಮ್ಮ ಫ್ರೆಂಡ್ ಏನ್ ಹೇಳಿದ್ರು ನೋಡ್ರಿ, ನಮ್ಮ ಫ್ರೆಂಡ್ ಅವನು ನಮ್ಮ ಮೇಲೆ ಸ್ಟೆಪ್ ಇಟ್ಟು ಒಬ್ರಾರ ಹೇಳ್ರಿ. ಸರ್ ಸಿದ್ದರಾಮಯ್ಯ ಬಂದಂತ ಅರ್ಥ ಖರ್ಗೆ ಅವ್ರಿಗೆ ಯಾಕೆ ಬರ್ಲಿಲ್ಲ? ಒಬ್ಬೊಬ್ರು ಈಗ ಉದಾಹರಣೆ ಕೇಳಪ್ಪ, ಇಲ್ಲಿ ಕೇಳಿರ್ತಾರೆ ಖರ್ಗೆ ಅವ್ರದ್ದು ಯಾವ ಕೇಳ್ರಿ, ಅದನ್ನೇ ಹೇಳ್ತೀನಿ. ಅವ್ರು ಬ್ಯಾಡ್ ಲಕ್ 2008 ಆಗಬೇಕಾಗಿತ್ತು. ನಾವೆಲ್ಲ ಸೋತ್ವಿ. ಯಾರು? ಧರ್ಮ್ ಸಿಂಗ್ ಸೋತ, MP ಪ್ರಕಾಶ್ ಸೋತ, ಬಸವರಾಜ ರಾಯರೆಡ್ಡಿ ಸೋತ, ದೇಶಪಾಂಡೆ ಒಮ್ಮೆ ಬ್ಯಾಡ್ ಲಕ್ ಇರ್ತವೆ. ಇವ್ರಿಗೆ ಅದೃಷ್ಟ ಜಾಸ್ತಿ ಇದೆ. ಆಮೇಲೆ ಗೊತ್ತಾ ನಿಮಗೆ, ದೇವೇಗೌಡ ಪ್ರಧಾನಮಂತ್ರಿ ಆಗಿಬಿಟ್ಟ, ರಾಮಕೃಷ್ಣ ಹೆಗಡೆ ಆದ್ರ ಒಮ್ಮೆ ಆಗಕ್ಕಾಗೋದಿಲ್ಲ. ಅವ್ರವ್ರು ಇದಕ್ಕಾಗುತ್ತೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇರಬೇಕು. ಇಲ್ಲದೆ ಇದ್ರೆ ಅವ್ರು ಮ್ಯಾಚ್ ಆಗ್ಬೇಕಾದ್ರೆ ಖರ್ಗೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅದ್ರ ಯಾಕೆ ನೆಗೆಟಿವ್? ನೋಡಿ ನಾನು ಅರ್ಹತೆ ಇಲ್ಲ ಅಂತ ನಾನು ಹೇಳಿದ್ದು. ಆಡಳಿತದ ಅನುಭವ ಇರೋದು ಸಿದ್ದರಾಮಯ್ಯನ ಬಿಟ್ರೆ ಖರ್ಗೆ ಅವ್ರ ಮಟ್ಟಕ್ಕಿದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ನಾ ಇಲ್ಲ ಅಂತ ನೀವು ನೆಗೆಟಿವ್ ಯಾಕೆ ಬರೀ ಮಾತಾಡ್ತೀವಿ? ಎಲ್ಲರಿಗೂ ಇದೆ ನೋಡಿ. ನಾನು ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ. ಆಮೇಲೆ ಯಾರಪ್ಪ ಪರಮೇಶ್ವರ್ ಆಗುವ ಅರ್ಹತೆ ಇದೆ. DK ಶಿವಕುಮಾರ್ ಅರ್ಹತೆ, ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲರೂ 7-8 ಸಲ ಆಸ್ಕೊಂಡಿದ್ದಾರೆ. ಒಂದು ನಿಮಿಷ ರೀ, ಎಲ್ಲರಿಗೂ ಅರ್ಹತೆ ಇದೆ. ನಾನು ಹೇಳಿದ್ದು ಸಿದ್ದರಾಮಯ್ಯನವರ ಬಿಟ್ಟರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತು ಖರ್ಗೆ ಅಂತವರು ನಾನು ಖರ್ಗೆನ ಪ್ರೈಮ್ ಮಿನಿಸ್ಟರ್ ಆಗಬೇಕಂತಾನೆ ಹೇಳಿದ್ದೇನೆ, ಹೇಳಿಲ್ವಾ? ಇವತ್ತು ಹೇಳ್ತೇನೆ, ನನಗೇನು ಹೆದರಿಕೆ ಇಲ್ಲದೆ ಹೇಳ್ತೇನೆ. ಅದಕ್ಕೆ ಈಗೆಲ್ಲ ಸದ್ಯಕ್ಕೆ ಬಿಡಿ. ನನ್ನ ಪ್ರಕಾರ, ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಅವರು ರೀಸಫಲ್ ಮಾಡ್ತಾರೆ, ಹೈಕಮಾಂಡ್ ಒಪ್ಪಿಗೆ ಕೊಡ್ತದೆ ಅಂತ ನಾನು ಭರವಸೆ. ನಾನು ಹೇಳ್ತಾ ಇರೋದು ಮುಂದಿನ 2 ವರ್ಷಗಳ ಕಾಲ ಎಫೆಕ್ಟಿವ್ ಗವರ್ನೆನ್ಸ್ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಿದ್ದೇನೆ. ಬರೀ ಯಾವನು ಮಂತ್ರಿ ಆಗೋದು ಮುಖ್ಯ ಅಲ್ಲ. ನಾವು ಒಂದು ಅಧಿಕಾರದಲ್ಲಿ ಇದ್ದೇವೆ, ನಮಗೂ ಕೆಲವು ನ್ಯೂನತೆಗಳಿದ್ದಾವೆ. ಒಳ್ಳೆ ಗವರ್ನೆನ್ಸ್ ಈ 2 ವರ್ಷಗಳ ಕಾಲ ಕೊಟ್ಟರೆ 28ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ. ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋದು ನನ್ನ ಆಸೆ.